ಸ್ವಾತಂತ್ರ್ಯದ ಅಮೃತ ಸಂದೇಶವನ್ನ ಸಾರುವ ಸಲುವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 3 ಬಾರಿ ಗೃಹ ಸಚಿವರಾಗಿ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷರಾಗಿ ಗ್ಯಾರಂಟಿ ಯೋಜನೆಗಳನ್ನ ಪರಿಚಯಿಸಿದ ತುಮಕೂರು ಜಿಲ್ಲೆಯ ಮಣ್ಣಿನ ಮಗ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರರವರು ಸನ್ಮಾನ್ಯ ಶೌಚಾಲಯದ ಗುಂಡಿ ಸ್ವಚ್ಛತಾ ಕೆಲಸಕ್ಕೆ ಮಹಾನಗರ ಪಾಲಿಕೆಯನ್ನ ಆಧುನಿಕ ಯಂತ್ರೋಪಕರಣಗಳ ನಾಲ್ಕನೆಯ ತುಕಡಿ ಗೃಹ ರಕ್ಷಕ ದಳ ನಾಯಕರು ಶ್ರೀ ಶಿವಣ್ಣ ಅವರು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕಂದಾಯ ಹಾಗೂ ಕ್ರೀಡಾ ಮತ್ತು ಯುವಜನ ಇಲಾಖಾ ಸಚಿವರು, ಕರ್ನಾಟಕ ಸರ್ಕಾರ ಇವರು 80ನೇ ಸ್ವಾತಂತ್ರ್ಯೋತ್ಸವ ಹಬ್ಬದ ಈಗ ಬರ್ತಾ ಇರುವಂತಹ ತಂಡ, ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ನೀಡುವಂತಹ ತಂಡ, ನಮ್ಮ ವಿಶೇಷ ಚೇತನರ ತಂಡ. ನಿಮ್ಮ ಕರತಾಡನಗಳು ತುಮಕೂರಿನ ಆಚೆಗೆ ಕೇಳುವಷ್ಟು ಜೋರು ಚಪ್ಪಾಳೆ ಬರಬೇಕು ಅವರಿಗೆ. ವಿಶೇಷ ಚೇತನರ ಕಲ್ಯಾಣ ಇಲಾಖೆ ನಾಯಕರಾಗಿ ಶ್ರೀ ಸೈರದವರು ತಮ್ಮ ವಿಶೇಷ ಚೇತನರ ತಂಡವನ್ನ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಎಂಬ ಸೂರ್ಯೋದಯಕ್ಕೆ ಹಾಗೆ ಈ ಒಂದು ಪ್ರದರ್ಶನದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದಲ್ಲಿ ಪ್ರಥಮ ಬಾಲಕಿಯರ ಗೈಡ್ಸ್ ತಂಡ ಆರ್ಯನ್ ಪ್ರೌಢಶಾಲೆ ಇವರ ಪತ್ನಿಯಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ಟಿ 36 ವಯಸ್ಸು ತಮ್ಮ ಲಿವರ್ ಕಿಡ್ನೀಸ್ ಕಾರ್ನಿಯಾಸ್ ಹಾರ್ಟ್ ವಾಲ್ವ್ಗಳನ್ನ ಅಂಗಾಂಗಗಳ ದಾನವನ್ನ ದಿನಾಂಕ 4/6/2026ರಂದು ಸ್ಪರ್ಶ ಆಸ್ಪತ್ರೆ ಯಶವಂತಪುರ ಬೆಂಗಳೂರಿಗೆ ದಾನ ನೀಡಿ ಜೀವನ ಸಾರ್ಥಕತೆ ನೀಡಿದ್ದಾರೆ. ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಕರ್ನಾಟಕ ಸರ್ಕಾರದ ಪರವಾಗಿ ಈ ದಿನ ಜೀವನ ಸಾರ್ಥಕತೆ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸಾರ್ಥಕ ಜೀವನವನ್ನು ನೆನೆದು ನಾವೆಲ್ಲರೂ ಜೋರಾದಂತಹ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಗೌರವ ಸಮರ್ಪಣೆಯನ್ನು ನಡೆಸಿಕೊಟ್ಟಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಗಣ್ಯರಿಗೆ ಧನ್ಯವಾದಗಳು. ಸ್ವೀಕರಿಸಿದಂತಹ ಅಂಗಾಂಗ ದಾನಿಗಳ ಕುಟುಂಬದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಹಂಸಾಟಿ ಅಂಗಾಂಗಗಳ ದಾನಿಗಳ ಕಾರ್ಯಕ್ರಮ